ಪ್ರೀತಿಯ ವೀಕ್ಷಕರೇ, ನೇಚರ್ ಲೈಫ್ ಡಿಕೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಮುದ್ರೆಗಳಲ್ಲಿ ಒಂದಾದ ಸಮಾನ ಮುದ್ರೆಯನ್ನ ಯಾಕೆ ಮಾಡಬೇಕು, ಅದರಿಂದ ನಮ್ಮ ಆರೋಗ್ಯಕ್ಕೆ ಯಾವ ರೀತಿಯ ಪ್ರಯೋಜನ ನೀಡುತ್ತದೆ ಎಂಬುದನ್ನ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಮಾನ ಮುದ್ರೆ ಮಾಡುವ ಕ್ರಮವನ್ನ ನೋಡುವುದಾದರೆ, 4 ಬೆರಳ ತುದಿಯನ್ನ ಮಡಚಿ ಹೆಬ್ಬೆರಳಿನ ತುದಿಗೆ ತಾಗಿಸಿದಾಗ ಸಮಾನ ಮುದ್ರೆ ಆಗುತ್ತದೆ. ಇದನ್ನು 10 ರಿಂದ 15 ನಿಮಿಷ ಮಾಡಬೇಕು. ಇದರ ಮುಖ್ಯ ಅಂಶವೇನು ಎಂದರೆ, ಈ ಮುದ್ರೆ ಮಾಡಿದಾಗ 5 ತತ್ವಗಳಾದ ಅಗ್ನಿ, ವಾಯು, ಆಕಾಶ, ಪೃಥ್ವಿ ಮತ್ತು ಜಲ ಎಲ್ಲವೂ ಒಂದೇ ಕಡೆ ಸೇರಿ ಸಮತೋಲನ ಮಾಡಿ ಶಕ್ತಿ ಹೆಚ್ಚಿಸುತ್ತದೆ. ಈ ಮುದ್ರೆಯನ್ನ ನೀವು ವಜ್ರಾಸನದಲ್ಲಿ ಕುಳಿತು ಮಾಡುವುದರಿಂದ ಹೆಚ್ಚಿನ ಪ್ರಯೋಜನವನ್ನ ಪಡೆದುಕೊಳ್ಳಬಹುದು. ಸಮಾನ ವಾಯು ಮುದ್ರೆಯು ಸಮಾನ ವಾಯು ಕಾರ್ಯವನ್ನ ಸುಧಾರಿಸುವ ಗುಣವನ್ನ ಹೊಂದಿದೆ. ಇದು ದೇಹದಲ್ಲಿನ ಎಲ್ಲಾ ಶಕ್ತಿಗಳನ್ನು ಸಮತೋಲನಗೊಳಿಸುತ್ತದೆ. ಇದನ್ನು ಸಮತೋಲನ ಗಾಳಿ ಎಂದು ಕರೆಯಲಾಗುತ್ತದೆ. ಸಮಾನ ವಾಯು ಮುದ್ರೆ ಮಾಡುವುದರಿಂದ ಆಗುವ ಪ್ರಯೋಜನ ನೋಡುವುದಾದರೆ, ತಲೆನೋವು, ಮೈಗ್ರೇನ್ ಮತ್ತು ಕಣ್ಣು ಬೇನೆ ದೂರವಾಗುತ್ತದೆ. ರಕ್ತ ಸಂಚಾರ ಸುಗಮವಾಗುತ್ತದೆ. ಅಧಿಕ ರಕ್ತದ ಒತ್ತಡ ದೂರವಾಗುತ್ತದೆ. ಮೊಣಕಾಲು, ಮಂಡಿ ಮತ್ತು ಬೆನ್ನು ನೋವು ದೂರವಾಗುತ್ತದೆ. ಸಮಾನ ವಾಯು ಮುದ್ರೆಯು ಜೀರ್ಣಕ್ರಿಯೆಯನ್ನ ಸುಧಾರಿಸುತ್ತದೆ. ಇದು ಚಯಾಪಚಯವನ್ನ ಸಮತೋಲನಗೊಳಿಸುತ್ತದೆ. ಸಮಾನ ವಾಯು ಮುದ್ರೆಯು ಹಸಿವನ್ನ ಹೋಗಲಾಡಿಸುತ್ತದೆ. ಇದು ದೇಹದ ಶಕ್ತಿಗಳನ್ನು ಮತ್ತು ದೇಹದ ತ್ರಿದೋಷಗಳಾದ ವಾತ, ಪಿತ್ತ ಮತ್ತು ಕಫ ಸಮತೋಲನಗೊಳಿಸುತ್ತದೆ. ಸಮನವಾಯು ಮುದ್ರೆಯು ದೇಹವನ್ನ ಒಳಗಿನಿಂದ ಬಲಪಡಿಸುತ್ತದೆ ಮತ್ತು ಮನಸ್ಸಿನ ಆತ್ಮವಿಶ್ವಾಸವನ್ನು ನೀಡುತ್ತದೆ. ಇದು ಎಲ್ಲಾ ಗ್ಯಾಸ್ಟ್ರಿಕ್ ತೊಂದರೆಗಳು ಮತ್ತು ಅಧಿಕ ರಕ್ತದ ಒತ್ತಡಕ್ಕೆ ಸಹಾಯ ಮಾಡುತ್ತದೆ. ಯಾವುದೇ ರೀತಿಯ ಕಷ್ಟಪಡದೆ ಸುಲಭವಾಗಿ ನಮ್ಮ ಆರೋಗ್ಯವನ್ನ ಸುಧಾರಿಸಿಕೊಳ್ಳುವುದರಲ್ಲಿ ಮುದ್ರೆಯ ಪಾತ್ರ ಪ್ರಮುಖವಾಗಿ ಇರುತ್ತದೆ. ಇಂತಹ ಮುದ್ರೆಗಳನ್ನು ನಾವು ಪ್ರತಿದಿನ ಪಾಲಿಸುತ್ತಾ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಉತ್ತಮವಾದ ಆರೋಗ್ಯದ ಜೀವನವನ್ನ ನಾವು ಪಡೆದುಕೊಳ್ಳಬಹುದು. ಈ ಟಿಪ್ಸ್ ಇಷ್ಟವಾದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ. ನಿಮ್ಮ ಅನಿಸಿಕೆಯನ್ನ ನನಗೆ ಕಮೆಂಟ್ ಮೂಲಕ ತಿಳಿಸುವುದನ್ನ ಮರಿಬೇಡಿ. ಎಲ್ರಿಗೂ ಧನ್ಯವಾದಗಳು.